ಎಲ್ಲರಿಗೂ ನಮಸ್ಕಾರ. ನಾವು ಹೋಗಿದ್ದು ಮಂಗಳೂರು ಟ್ರಿಪ್ಪಿಗೆ. ನಾವು ನಮ್ಮ ಸರ್ ನಮ್ಮ ಬ್ಯಾಚ್ ಕಡೆಯಿಂದ ಎಲ್ಲರೂ ನಮ್ಮ ಬ್ಯಾಚ್ನಿಂದ ಹೋಗಿದ್ದೀವಿ. ಅಂದರೆ ಒಂದಿಷ್ಟು ಜನ ಬಂದರೆ ಒಂದಿಷ್ಟು ಜನ ಬಂದಿಲ್ಲ. ಎಲ್ಲರದ್ದು ಫೋಕಸ್ ನೋಡಿ, ಡ್ಯಾನ್ಸ್ ನೋಡಿ, ಅದಕ್ಕೆ ನಾನು ಮಾಡಿದ್ದು ಫಸ್ಟ್ ಟ್ರಿಪ್ಪು ಬಸ್ನಿಂದ ಸ್ಟಾರ್ಟ್. ನಮ್ಮದು ಅಪ್ರಾಕ್ಸಿಮೇಟ್ಲಿ ಮೈಸೂರಿನಿಂದ ಮಂಗಳೂರು ಒಂದು 300 ಕಿಲೋಮೀಟರ್ಸ್ ಆಗುತ್ತೆ. ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಅಂತ. ಎಲ್ಲರೂ ಡ್ಯಾನ್ಸ್ ಮಾಡೋಕ್ಕೆ ಅಂತ ನಾನು ಬಿಟ್ಟಿದ್ದು. ಆಮೇಲೆ 1-2 ಅಲ್ಲ 10 ಬಿಡಿ ಇದ್ದಾವೆ. ಆಮೇಲೆ ಫೈರ್ ಕ್ಯಾಂಪ್ ಮಾಡಬೇಕು. ಅದ್ರ ಮ್ಯಾಗ ಭಾಳ ಡ್ಯಾನ್ಸ್ ಇದ್ದಾವೆ, ಫೋಟೋಸ್ ಇದ್ದಾವೆ. ನಮ್ಮ ಸರ್ ಮೇಡಮ್ ಅವ್ರದ್ದು ಎಲ್ಲರೂ ಗ್ರೂಪ್ ಡ್ಯಾನ್ಸ್ ಮಾಡಿರಿ ಅಂತ ಎಲ್ಲರೂ ಗ್ರೂಪ್ ಡ್ಯಾನ್ಸ್ ಮಾಡಿಸ್ತೀವಿ. ಅಲ್ಲಿ ಮಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ ಇವೆಲ್ಲ ನೈಟ್ ನಡೆದಿದ್ದು. ಮೋಸ್ಟ್ಲಿ ನಾವು ಮೈಸೂರಿನಿಂದ ಒಂದು 11ಕ್ಕೆ ಹಂಗೆ ಬಿಟ್ಟಿವಿ. ಮಾರ್ನಿಂಗ್ 6ಕ್ಕೆ ಹಂಗೆ ಮುಟ್ಟಿವಿ. 6 ಆಗಿತ್ತು. ನಾವು ಕರೆಕ್ಟ್ 6 ಆಗಿತ್ತು ನಾವು ಟೆಂಪಲ್ ಹೋಗೋತನ. ಮೋಸ್ಟ್ಲಿ ಇದು ಫೈರ್ ಡ್ಯಾನ್ಸು ಎಲ್ಲರೂ ಹುಡುಗರು ಮಾಡ್ತಾಯಿದ್ರು. ಎಲ್ಲರೂ ಗ್ರೂಪಾಗಿ ಎಲ್ಲರೂ ಮಾಡಿದ್ವಿ ಡ್ಯಾನ್ಸು. ಎಲ್ಲರೂ ಪಿಕ್ ತೆಗ್ಸಿವಿ ಮಂಗಳೂರಿನಿಂದ ಹೋಗಬೇಕು ಅಂತ. ಇದು ಇರಬೇಕು ಲೈಫ್ನಲ್ಲಿ, ಏನೋ ತೊಗೊಂಡು ಹೋಗಲ್ಲ, ಜಸ್ಟ್ ಒಂದು ಫೋಟೋಸು ವೀಡಿಯೋಸು ಅನ್ನೋದು ಇರಬೇಕು ಅಂತ ನಮ್ಮ ಸರ್ ನಮ್ಮ ಮೇಡಮ್ ಅವರು ಭಾಳ ಸೌಂಡ್ ಹಚ್ಚಿರಿ, ಡ್ಯಾನ್ಸ್ ಮಾಡಿರಿ ಅಂತ ಹೇಳಿದ್ದಾರೆ. ಅದಕ್ಕೆ ಮಾಡಿ ನೋಡಿರಿ ನೀವೇ ಒಂದ್ಸಲ ಡ್ಯಾನ್ಸ್ ಎಲ್ಲ ಭಾಳ ಡ್ಯಾನ್ಸ್ ಮಾಡೀವಿ. ಅಂದರೆ ಪೂರ ನೈಟ್ ಎಲ್ಲ ಫುಲ್ಲು ಡ್ಯಾನ್ಸೇ. ಒಂದು 3 ತನಕ ಡ್ಯಾನ್ಸ್ ಮಾಡೀವಿ ನೋಡಿ. ಒಂದು 3 ತನಕ ಡ್ಯಾನ್ಸ್ ಮಾಡಿ ಆರಾಮ್ ಮಲ್ಕೊಂಡ್ಬಿಟ್ಟಿವಿ. 6 ಆಗೋದು ಗೊತ್ತೇ ಆಗಿಲ್ಲ ನಮ್ಗೆ. ಬೆಳಗ್ಗೆ ಆಗಿತ್ತು, ಅಷ್ಟು ಬೇಗ ಬೆಳಗ್ಗೆ ಆಗಿತ್ತು. ನೋಡಿರಿ ಡ್ಯಾನ್ಸ್ ನೋಡಿರಿ ಎಲ್ಲರೊಬ್ಬರು ಹೆಂಗೈತೆ ಅಂತ. ಎಲ್ಲರೂ ಹಾಕ್ಯಾರ ಸ್ಟೆಪ್ಪು. ರೌಂಡ್ ಹಾಕಿ ಡ್ಯಾನ್ಸ್ ಮಾಡೀವಿ. ನೋಡಿರಿ ನಮ್ಮ ಡ್ಯಾನ್ಸ್ ಹೆಂಗೈತೆ ಅಂತ. ನಮ್ಮ ಬೀಚ್ ಡ್ಯಾನ್ಸ್ಗಿನ ಇದೇ ಡ್ಯಾನ್ಸ್ ಚಲೋ ಅನ್ಸುತ್ತೆ ನಮ್ಗೆ. ಎಲ್ಲ ಕಡೆ ಡ್ಯಾನ್ಸ್ ಮಾಡೀವಿ, ಎಲ್ಲರೂ ಡ್ಯಾನ್ಸ್ ಮಾಡಿ ಎಲ್ಲ ಗ್ರೂಪಲ್ಲಿ ಡ್ಯಾನ್ಸ್ ಮಾಡೀವಿ. ನಮ್ಗೆ ಹೆಂಗೆ ಅನ್ಸಿತ್ತು ಹಂಗೆ ಹೊಡೆಯತ್ತಾನೇ ಇರೋದು. ಅದು ಡ್ಯಾನ್ಸ್ ಬರಲಿ ಬಿಡಲಿ ಜಸ್ಟ್ ಎಲ್ಲರೂ ಕುಂತು ಒಂದೊಂದು ಸ್ಟೆಪ್ ಹಾಕ್ರಿ ಅಂತ ಅಣ್ಣ ಹೇಳಿಕೊಟ್ಟಿದ್ರು. ಆ ಅಣ್ಣ ಪ್ರಕಾರ ಹಾಕಿವಿ. ಆಮೇಲೆ ಗ್ರೂಪ್ ಫೋಟೋ ತೆಗೆದ್ವಿ. ನಾನು ನಮ್ಮ ಅಣ್ಣನ ಹೆಂಡತಿ ಅವರು ಎಲ್ಲ ಇದು ನಾವು ಅಲ್ಲಿ ಮುಟ್ಟಿದ ಮ್ಯಾಗ ಫೋಟೋ ನಾನೇ ಪಿಕ್ ತೆಗೆದಿದ್ದು. ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದೀವಿ. ಅಲ್ಲಿ ಫ್ರೆಶ್ ಅಪ್ ಆದಮೇಲೆ ಇದು ವ್ಯೂ. ಅಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ ಬಿಸಿ ನೀರು. ಅದು ಯಾವುದು ಕೊರಜಾ ಟೆಂಪಲ್ ಅಂತ. ಕೋರ್ಗಾ ಟೆಂಪಲ್ ಇರ್ಬೋದು ಮೋಸ್ಟ್ಲಿ. ನೋಡಿ ಫ್ರೆಂಡ್ಸ್, ಕೋರ್ಗಾ ಟೆಂಪಲ್ದು ವ್ಯೂ ಅದು ಜಾಸ್ತಿ ಏನು ಇದು ಮಾಡಿಲ್ಲ, ಬಟ್ ಅದ್ರದ್ದು ವ್ಯೂ ತೋರಿಸ್ತಾ ಇದ್ದೀನಿ. ಅಲ್ಲೇ ಸ್ನಾನ ಮಾಡೀವಿ ಎಲ್ಲರೂ. ಅಲ್ಲೇ ಫ್ರೆಶ್ ಅಪ್ ಆಗ್ಯಾರ. ಫ್ರೆಶ್ ಅಪ್ ಆಗಿ ಎಲ್ಲರದ್ದು ವ್ಯೂ ತೋರಿಸ್ತಾ ಇರ್ತೀನಿ. ಹಿಂಗೆ ನೋಡಿ ಒಬ್ರೊಬ್ರು ಫೋಟೋ ಒಂದೊಂದು ನಾನೇ ವ್ಯೂ ತೊಗೊಂಬಂದು ಹೆಂಗೈತೆ ನೋಡಿ. ತೆಂಗಿನಕಾಯಿ ಗಿಡಗಳು ಎಲ್ಲ, ಎಳೆನೀರು, ಅದ್ರದ್ದು ವ್ಯೂ ಹೆಂಗೆ ಬರುತ್ತೆ ನೋಡಿ. ನಾವು ಫ್ರೆಶ್ ಅಪ್ ಆಗಿದ್ಮೇಲೆ ಇದು ಪಿಕ್, ಇದು ಹೆಂಗೆ ಕಾಣಿಸ್ತಾ ಇದ್ದೀವಿ ಅಂತ ಹೇಳಿ ಹಾಗೆ ನಮಗೂ ನೋಡಿ ಹೇಳಿ, ನಮ್ಮದು ಒಂದು ಪಿಕ್ ಇರಲಿ ಅಂತ. ಆಮೇಲೆ ನಮ್ಮ ಮೇಡಮ್ ಅವ್ರು ಬಂದರು. ನಮ್ಮ ಬಾಸ್ ಇವರು ಫೋಟೋ ತೆಗೆದಿದ್ವಿ. ನಮ್ಮ ಮೇಡಮ್ ಸರ್ ಅವ್ರದ್ದು ಫೋಟೋ ಇದು. ಆಮೇಲೆ ಅಣ್ಣ ಅಕ್ಕಂದು ಫೋಟೋ ಇದು ಬೇರೆ. ಮತ್ತು ನಮ್ಮ ಗ್ರೂಪ್ ಫೋಟೋ ನಮ್ಮದು ಒಂದು ಇರಲಿ ಅಂತ ನಾವು ಗ್ರೂಪ್ ಫೋಟೋ ತೆಗೊಂಡಿವಿ. ನೋಡಿ ನಮ್ಮ ಗ್ರೂಪ್ ಫೋಟೋಗಳು ಹೆಂಗಿದ್ದಾವೆ ಅಂತ. ಆಮೇಲೆ ಇದು ಎಲ್ಲ ಕೋರ್ಗಾ ಟೆಂಪಲಲ್ಲೇ ತೆಗ್ದೀವಿ ಎಲ್ಲ ಗ್ರೂಪ್ ಫೋಟೋಗಳು. ಆಮೇಲೆ ತೆಗಿಯೋಕ್ಕಾಗಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ಅಲ್ಲೇ ತೆಗೆದುಬಿಟ್ಟಿವಿ. ನೋಡಿ ಗ್ರೂಪ್ ಫೋಟೋಸು ಇವೆಲ್ಲ. ಗ್ರೂಪ್ ಫೋಟೋಸ್ ಆದಮೇಲೆ ನಾನೇ ಒಂದು ಫೋಟೋ ತೆಗಿಯಮ್ಮ, ಒಂದು ವೀಡಿಯೋ ಮಾಡಮ್ಮ, ರೆಕಾರ್ಡ್ ಅಂತ ಹೇಳ್ಕೇಸಿ ನಾನು ಒಂದು ಫೋನ್ ತೊಗೊಂಡು ನಾನೇ ಮಾಡ್ತಾಯಿದ್ದೆ ಎಲ್ಲರದ್ದು. ನಮ್ಮ ಬಸ್ ನೋಡಿರಿ, ಇದು ನಮ್ಮ ಬಸ್ ನೋಡಿರಿ ಅಂತ ತೋರಿಸ್ಲಿಕ್ಕೆ ವೀಡಿಯೋ ಮಾಡ್ತಾಯಿದ್ದೆ. ಯಾಕೆಂತಂದರೆ ನಮ್ಮ ಬಸ್ಸಿಗೆ ನಾವೇ ನೋಡಿ ಮುಂದಿಂದು ನೋಡಿ ಹಿಂದಿಂದು ನೋಡಿ ಅಂತ ನಾನು ತೋರಿಸ್ತಾ ಇದ್ದೆ ಬಸ್ಸಿಗೆ. ಯಾಕಂತಂದರೆ ನಾವು ಆ ಬಸ್ಸಲ್ಲಿ ಬಂದಿವಲ್ಲ, ಅದಕ್ಕೆ ನಮ್ಮ ಹುಡುಗರು ನೋಡಿರಿ ಅಲ್ಲಿ ಎಲ್ಲ ಹುಡುಗರು ಹೆಂಗೆ ಇದು ಮಾಡ್ತಾಯಿದ್ದಾರೆ. ಆಮೇಲೆ ಅದೇ ದೇವಸ್ಥಾನಕ್ಕೆ ಹೋಗ್ಬೇಕಂತ ರೆಡಿಯಾಗಿ ಎಲ್ಲರೂ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ ಹೋಗೋ ಟೈಮಿಗೆ ಏನು ತೆಂಗಿನಕಾಯಿ ಅದು ತೊಗೋಬೇಕಲ್ಲ, ಅದು ಪ್ರೊಸೆಸ್ ಇದ್ದೇ ಇರುತ್ತೆ ಎಲ್ಲ ಕಡೆನೂ. ಅದೇ ತೊಗೋತಾ ಇದ್ದೀವಿ. ಅಲ್ಲಿ ನೋಡಿ ಅದು ಚಕ್ಲಿ, ಅದೇ ಅಲ್ಲಿ ದೇವ್ರ ಪ್ರಸಾದ ಕೊಡೋದೇ ಅದು ಮೋಸ್ಟ್ಲಿ. ಅದಕ್ಕೆ ದೇವರದ್ದು ಇಟ್ಟಿದ್ರು. ನಾವು ಹೋಗಿ ತೆಂಗಿನಕಾಯಿ ಅದು ತೊಗೊಂಡ್ರು ನಮ್ಮ ಸರ್ ಅವರು. ನಾವಂತ ಏನು ಮಾಡಲ್ಲ ಅಂತ ಗೊತ್ತು. ನಾವು ಜಸ್ಟ್ ಹೋಗಿ ನೋಡೋಕ್ಕೆ ಅಷ್ಟೇ ಹೋಗಿದ್ದು. ನೋಡಿರಿ ನಮ್ಮ ಮೇಡಮ್ ಅವ್ರು ಸರ್ ಅವ್ರು ತೊಗೊಂಡ್ರಿ. ಹೋಗ್ತಾ ಇದ್ದೀವಿ ಹಾಗೆ ಟೆಂಪಲ್ ಹತ್ರ. ನೋಡಿ ಟೆಂಪಲ್ ವ್ಯೂ ನೋಡಿ, ಹೊರಗೆ ವ್ಯೂ ಹೆಂಗೈತೆ ಅಂತ. ಟೆಂಪಲ್ ಹೋದ್ಮೇಲೆ ಅಲ್ಲಿ ಅವರು ಅಂದರು, ಅವ್ರು ಸೆಕ್ಯೂರಿಟಿ ಗಾರ್ಡ್ ಟೈಪ್ ಕುಂತಿದ್ರು. ಅವ್ರು ಅಂದರು ಒಳಗೆ ಫೋನೆಲ್ಲ ಇಲ್ಲ ಅಂತ. ಯಾಕೋ ಒಂಥರ ಅನಿಸಿತ್ತು. ಬಿಡ್ರಿ ಫೋನ್ ಎಲ್ಲ ಇಲ್ಲ ಅಂದ್ಮ್ಯಾಗ ನಾವು ತೊಗೊಂಡೋಗಲ್ಲ ಅಂತ ಹೇಳಿಸಿ ಅಲ್ಲೇ ಫೋನ್ ಆಫ್ ಮಾಡಿದ್ದೀವಿ. ಆಫ್ ಮಾಡಿದ್ಮ್ಯಾಗ ನೆಕ್ಸ್ಟ್ ಟರ್ನ್ ಮಾಡಿದ್ವಿ. ಮತ್ತು ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ಮ್ಯಾಗ ಮತ್ತು ಸ್ಟಾರ್ಟ್ ಮಾಡಿದ್ವಿ ನಮ್ಮ ವೀಡಿಯೋ. ನೋಡಿ ವ್ಯೂ ನೋಡಿ, ಕೋರ್ಗಾ ಟೆಂಪಲ್ ವ್ಯೂ ಇದು ಎಲ್ಲ ವ್ಯೂ ನೋಡಿ.
ಹಾಗೆ ಬರ್ತಾ ಬರ್ತಾ ವ್ಯೂ ಮಾಡ್ತಾಯಿದ್ದೆ. ಎಲ್ಲರಿನ್ನ ದೇವಸ್ಥಾನದಲ್ಲಿದ್ದರು, ನಾನೇ ಬೇಗ ಬಂದುಬಿಟ್ಟಿದೆ. ನೋಡಿ ವ್ಯೂ ನೋಡೋಕ್ಕೆ, ವ್ಯೂಸ್ ತೋರ್ಸೋಕ್ಕೆ ಅಂತ ಬಂದಿದ್ದು. ಮಂಗ್ಳೂರು ಬರೋರಿದ್ದರೆ ಚಲೋ. ಮಂಗ್ಳೂರಿಗೆ ಬಂದರೆ ಈ ಕೋರ್ಗ ಟೆಂಪಲು ಪ್ಲಸ್ ಇನ್ನೂ ಒಂದೆರಡು ದೇವಸ್ಥಾನ ಇದೆ, ಮುಂದೆ ಹೇಳ್ತೀನಿ. ಅವು ನೋಡೋಕ್ಕಂದ್ರೆ ಸಖತ್ತಾಗಿದ್ದಾವೆ. ಬಂದು ಒಂದು ಸಲ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ ಇರೋದು. ನಾನು ಮೈಕ್ ಗೀಕ್ ಎಲ್ಲ ಹಾಕ್ಕೊಂಡಿನಿ, ಬಟ್ ಅದು ಅದ್ರದಾಗ ಒಂದು ಸ್ವಲ್ಪ ರೆಕಾರ್ಡ್ ಆಗಿಲ್ಲ, ಒಂದು ಸ್ವಲ್ಪ ಆಗಿದೆ ಅಷ್ಟೇ. ಮೋಸ್ಟ್ಲಿ ಚಾರ್ಜ್ ಇಲ್ಲ ಅನಿಸುತ್ತೆ. ನೋಡಿ ನಮ್ಮ ಎಲ್ಲರೂ ಬರ್ತಾ ಇದ್ದಾರೆ ಈಗ ಒಬ್ಬರು. ಅದಕ್ಕೆ ನಾನು ಬಸ್ ಹತ್ರ ಬಂದುಬಿಟ್ಟು ನಿಂತ್ಬಿಟ್ಟಿನಿ ಇಲ್ಲೇ. ಅದಕ್ಕೆ ಎಲ್ಲರೂ ತೋರಿಸ್ತಾ ಇದ್ದೀನಿ. ನಮ್ಮ ವಿರಾಟ್ ಬರ್ತಾ ಇದ್ದಾನೆ. ಅವ್ನು ಪ್ರಸಾದ ತಂದಿದ್ದನು, ನಾನೇ ಪ್ರಸಾದ ತೊಗೊಂಡಿದ್ದಿಲ್ಲ. ಅವನೇ ಪ್ರಸಾದ ತಂದ್ಮ್ಯಾಗ ಅವ್ನ ಪ್ರಸಾದ ಏನು ಕೊಡ್ತಾರೆ ಅಲ್ಲಿ, ಏನು ಪ್ರಸಾದ ಅಂತಂದರೆ ನಮ್ಮಂಗೆ ತೀರ್ಥ ಇರಲ್ಲ, ನಮ್ಮಂಗೆ ಸ್ವೀಟ್ ಏನು ಕೊಡಲ್ಲ ಅಲ್ಲಿ. ಅವ್ರು ಕೊಟ್ಟಿದ್ದು ಒಂದು ಎಲೆ, ಅದು ಒಂದು ಚಕ್ಲಿಗಳು ಎರಡೆರಡು, ಎಲ್ಲರಿಗೂ ಎರಡೆರಡು ಚಕ್ಲಿ ಕೊಡ್ತಾರೆ. ಅದಕ್ಕೆ ಅವ ಕೋತಿ ಹಂಗೆ ಆಡ್ತಾ ಇದ್ದಾನೆ. ಕೋತಿ ಸೇಮ್. ಆ ಚಕ್ಲಿ ಕೊಟ್ಟು ತಂದು ತಿಂದ್ಮ್ಯಾಗ ಈಗ ಅದು ಎಲೆ ಅಡಿಕೆ ಮತ್ತು ಏನೋ ಚಕ್ಲಿ 3 ಕೊಡ್ತಾರೆ ಅಂತೆ ಅಲ್ಲಿ ಎಲ್ಲರಿಗೆ. ಅದೇ ತಿಂದು ಕೇಸಿ ಹಾಗೆ ಹೋಗೋಣ ಈಗ ಬಸ್ಸಿಗೆ, ಈಗ ರೆಡಿ ಆಗಿದ್ದೀವಿ ಅಂತ ಹೇಳಿ ಇದು ಮಾಡ್ತಿದ್ದೀವಿ. ಅಂದ್ರೂ ಪ್ರಸಾದ ಅಂದರೆ ಅದೇ ಪ್ರಸಾದ ಅಂತ, ಅದು ದೇವ್ರ ಪ್ರಸಾದನೇ ಚಕ್ಲಿ ಅಂತೆ. ಅದಕ್ಕೆ ಚಕ್ಲಿನೇ ತಿಂತಾಯಿದ್ದೀವಿ ನೋಡಿ ಅಂತ ತೋರ್ಸೋಕ್ಕೆ. ಅದು ಫೋಟೋ ತೊಗೊಂಡಿದ್ದು. ಮತ್ತು ಬಸ್ಸಿಗೆ ಕುಂತ್ಬಿಟ್ಟು ಎಲ್ಲರೂ ಹೋಗ್ತಾಯಿದ್ದೀವಿ ನೆಕ್ಸ್ಟ್ ಟೆಂಪಲ್ ಕೋರ್ಗ ಆದಮೇಲೆ ಕಾದ್ರಿ ದೇವಸ್ಥಾನ ಅಂತ. ಕಾದ್ರಿ ದೇವಸ್ಥಾನ ಅನ್ನೋಕ್ಕಿಂತ ಕಾದ್ರಿ ಮಂಜುನಾಥ ದೇವಸ್ಥಾನ ಅಂತ. ಎಲ್ಲರೂ ಹೋಗ್ತಾಯಿದ್ದೀವಿ, ಎಲ್ಲರ ಟೆಂಪಲ್ ಹೋಗ್ತಾಯಿದ್ದೀವಿ ಅಂತ ನಾನೇ ಒಂದು ಪಿಕ್ ತೆಗೆದೆ, ಎಲ್ಲರದ್ದು ವೀಡಿಯೋ ಮಾಡೋಣ ಅಂತ ಮಾಡಿದೆ. ನಾನು ಫಸ್ಟ್ ಇಲ್ಲ ಸೆಕೆಂಡಿಗೆ ಕುಂತಿದ್ದು, ಎಲ್ಲರೂ ಲಾಸ್ಟಿನ ಕುಂತ್ರೆ ಪರವಾಗಿಲ್ಲ, ನನಗೆ ಮಾತ್ರ ಬೇಕಿತ್ತು ಫಸ್ಟ್ ಸೀಟು. ಅದಕ್ಕೆ ನಮ್ಮ ಮೇಡಮ್ ಅವ್ರು ಬಿಟ್ಟು ನಂದೇ ಸೆಕೆಂಡ್ ಸೀಟು. ಮತ್ತು ನಮ್ಮ ಹುಡುಗಂದು ಅದೇ ಸೆಕೆಂಡ್ ಸೀಟ್ ಆ ಕಡೆ ಕೂರಿಸಿದ್ದೆ. ಆಯಿತು, ನೋಡೋಣ ಈಗ ಬಂದಿದ್ದೀವಿ ಕಾದ್ರಿ ದೇವಸ್ಥಾನ. ಮಂಜುನಾಥ ದೇವಸ್ಥಾನ ಒನ್ ಆಫ್ ದಿ ಬೆಸ್ಟ್ ಪ್ಲೇಸು. ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ಫಸ್ಟ್ ಇದ್ದರೆ, ಇದು ಸೆಕೆಂಡ್ ದೇವಸ್ಥಾನ ಇದೆ ಅಂತ ಕರ್ನಾಟಕದಲ್ಲಿ. ಅಷ್ಟು ಫೇಮಸ್ ಇದು ದೇವಸ್ಥಾನ, ಭಾಳ ದೊಡ್ಡದೈತೆ ಇದು ದೇವಸ್ಥಾನ. ಅಷ್ಟಿಷ್ಟಲ್ಲ, ಎಲ್ಲರಿಗೆ ವೆಲ್ಕಮ್ ಮಾಡತ್ತೀವಿ ನಾನೇ, ಯಾಕಂದರೆ ಎಲ್ಲರೂ ಹೋಗ್ತಾ ಇದ್ದಾರಲ್ಲ, ಎಲ್ಲರಿಗೆ ಹೋಗ್ರಿ ಅಂತ ಹೇಳ್ತಾ ಇದೆ. ನಮ್ಮ ಅಕ್ಕ ಡಲ್ಲಾಗಿದ್ದಾಳೆ, ನಮ್ಮ ತಂಗಿ ಅಂತ ಆಕೆಗೆ ಇದು ಮಾಡ್ತಾಯಿದೆ. ಆಯಿತು, ಆಕೆಗೆ ಸೀಟ್ ಸಿಕ್ಕಿಲ್ಲ ಅಂತ ಅದು ಒಂದಕ್ಕೆ ಡಲ್ ಆಗಿದ್ರು. ಆಮೇಲೆ ಎಲ್ಲರಿಗೆ ಹಾಯ್ ಮಾಡುತ್ತಾ ಹಾಗೆ ಈಗ ದೇವಸ್ಥಾನ ಟೆಂಪಲ್ ಫೋಟೋ ತೆಗಿತಾ ಹಾಗೆ ಹೋಗ್ತಾ ಇದ್ದೀವಿ ಒಳಕ್ಕೆ. ನೋಡಿ ವ್ಯೂ, ಬನ್ನಿ ನೋಡೋಣ. ಒಳಕ್ಕೆ ದೇವಸ್ಥಾನದ ಫೋಟೋ ಇದು. ಒಳಗಿನ ಫೋಟೋ ನೋಡಿ ಎಷ್ಟು ದೊಡ್ಡದೈತೆ ದೇವಸ್ಥಾನ ಅಂತಂದರೆ. ಅಲ್ಲಿ ಗಣಪತಿ ದೇವಸ್ಥಾನ ಐತೆ, ಮತ್ತು ಎಲ್ಲ ದೇವಸ್ಥಾನಗಳು, ಎಲ್ಲ ಇದ್ರದ್ದು ದೇವ್ರದ್ದು ದೇವಸ್ಥಾನಗಳು ಇದ್ದಾವೆ ಅಲ್ಲಿ ಎಲ್ಲ ಒಳಗೆ. ಅಲ್ಲಿ ಒಂದು ಮಠನೂ ಐತೆ ಮ್ಯಾಗೆ, ತೋರಿಸ್ತೀನಿ ಅದನ್ನು ನೋಡಿ. ಅಲ್ಲಿ ದೇವಸ್ಥಾನದ ವ್ಯೂ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ನಿಮಿಷ ಹಂಗೆ ನೋಡಿ. ಅದು ದೇವಸ್ಥಾನದ ವ್ಯೂ. ಅದು ಮ್ಯಾಗ ಆ ಕಡೆ ಹೋದರೆ, ಆ ಕಡೆ ಮ್ಯಾಗ ಹೋಗಕ್ಕೆ ಐತೆ. ಅದು ಗಿಡಗಳು ನೋಡಿ, ನಮ್ಗೆ ನೋಡಬೇಡ್ರಿ, ಗಿಡಗಳಿಗೆ ನೋಡ್ರಿ. ನನ್ನ ಫೇಸಿಗೆ ಏನಿಲ್ಲ, ಹಿಂದೆ ನೋಡ್ರಿ, ಹಿಂದೆ ವ್ಯೂ ನೋಡ್ರಿ ಅಂತ ಅಷ್ಟೇ ಹಾಕಿದ್ದು. ಅದು ನನ್ನ ಫೇಸ್ನು ಬಂದುಬಿಟ್ಟಿದೆ. ಅದಕ್ಕೆ ನನ್ನ ಫೇಸ್ ತೆಗೆದು ಬೇರೆ ಕಡೆಯಿಂದ ಹಾಕಿ ಈಗ ಎಲ್ಲ ವ್ಯೂ ತೋರಿಸ್ತಾ ಇದ್ದೀನಿ. ಅವರೆಲ್ಲ ಫೋಟೋ ಸೆಲ್ಫಿ ತೆಗಿತಾ ಇದ್ದರು. ನಾನು ದೇವಸ್ಥಾನದ ಫೋಟೋ ತೆಗಿಯೋಣಂತ. ಇದು ಗಣಪತಿ ದೇವಸ್ಥಾನ, ಅದು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಎಲ್ಲ ನೋಡಿ ಗಣಪತಿ ದೇವಸ್ಥಾನ. ಅದು ದೇವಸ್ಥಾನ ಆದಮೇಲೆ ಇದು ಮಂಜುನಾಥ ಟೆಂಪಲ್ ಅನ್ನೋದು ಇದ್ರೊಳಗೆ ಹೋಗೋದೈತೆ, ಹಿಂಗೆ ಹೋಗಬೇಕು. ಪ್ಲಸ್ ಅದು ಮ್ಯಾಕ್ ಹೋಗೋದ್ರೆ ಅಲ್ಲಿ ಫುಲ್ಲು ಅದು ಏನೋ ಮಠ ಐತೆ ಅಂತೆ, ಫುಲ್ಲು ಮ್ಯಾಕೆ ಐತೆ ಇನ್ನು ಅದು. ಅದಕ್ಕೆ ಜಸ್ಟ್ ವ್ಯೂ ತೋರಿಸ್ಬೇಕು ಅಂತ ಎಲ್ಲರಿಗೂ ಹಾಗೆ ತೋರಿಸ್ತಾ ಎಲ್ಲರೂ ಫೋಟೋ ತೆಗಿತಾಯಿದ್ರು, ಸೆಲ್ಫಿ ತೆಗಿತಾಯಿದ್ರು. ನಮಗೂ ತೆಗಿಬೇಕು ಅಂತ ಅನಿಸಿತ್ತು, ನಮ್ಮದು ಒಂದು ಇರಲಿ ಅಂತ ತೆಗ್ದೀವಿ ನೋಡಿ. ನಮ್ಮದು ಒಂದು ವ್ಯೂ ಫೋಟೋಸು. ಆಮೇಲೆ ನಾನು ನನ್ನ ಫ್ರೆಂಡ್ ಕಲಿತು ತೆಗೆದೀವಿ. ಆಮೇಲೆ ಫೋಟೋಸು ಆಮೇಲೆ ಇನ್ನೂ ಇದ್ದಾವೆ ಗ್ರೂಪ್ ಫೋಟೋ ಅಲ್ಲಿ, ಇನ್ನೂ ಫೋಟೋಸ್ ಇದ್ದಾವೆ. ಬಟ್ ಅಷ್ಟು ಹಾಕೋಕ್ಕೆ ನನ್ನ ಬಳಿ ಅಷ್ಟು ಟೈಮ್ ಇದ್ದಿಲ್ಲ, ಜಸ್ಟ್ ಇಷ್ಟೇ ನೋಡಿ. ಎಲ್ಲರೂ ಗ್ರೂಪ್ ಫೋಟೋ ತೊಗೊಂಡಿವಿ. ಗ್ರೂಪ್ ಫೋಟೋ ತೊಗೊಂಡಾದ್ಮೇಲೆ ಮ್ಯಾಕ್ ಹೋಗಿದ್ದೀವಿ ಹಾಗೆ ಮಂಜುನಾಥ ಟೆಂಪಲ್ ಮ್ಯಾಕೆ. ಅಲ್ಲಿ ಸ್ನಾನ ಮಾಡೋಕ್ಕೆ ಇಲ್ಲೇ ಚಲೋ ಇತ್ತಲ್ಲ ಅಲ್ಲಿಗಿಂತ ಅಂತ ಅಂದ್ಕೊಂಡಿವಿ. ಅಲ್ಲಿ ಎಲ್ಲರೂ 100 ರೂಪಾಯಿ ಕೊಟ್ಟು ಒಂದೊಂದು ಬಕೆಟ್ ಬಿಸಿ ನೀರು ತೊಗೊಂಡು ಸ್ನಾನ ಮಾಡಿದ್ದೀವಿ ನೋಡಿ. ಮಂಜುನಾಥ ಟೆಂಪಲ್ ವ್ಯೂ ನೋಡಿ ಫಸ್ಟು. ಅಲ್ಲಿ ನಂಗೆ ಭಾಳ ಬೇಜಾರಂದರೆ ಅದು ಒಂದೇ ವಿಷಯ, ಸ್ನಾನ ಮಾಡೋಕ್ಕೆ ಇಲ್ಲಿ ಇಟ್ಕೊಂಡು ಅಲ್ಲಿ 50-100 ರೂಪಾಯಿ ಕೊಟ್ಟು ಸ್ನಾನ ಮಾಡೀವಿ. 100 ಮತ್ತು ಅದಕ್ಕೆ ಇಬ್ಬರಿಬ್ಬರು ಡಿವೈಡ್ ಮಾಡಿ ಸ್ನಾನ ಮಾಡೀವಿ ನೋಡಿ. ಇಲ್ಲಿ ನಮ್ಮ ಹುಡುಗಾಗ ಅದು ದೇವಸ್ಥಾನದ ಹತ್ರ ಮ್ಯಾಕೆ ಹೋಗಿದ್ದೀವಲ್ಲ, ಮ್ಯಾಗೆ ಹೋದ್ಮೇಲೆ ಅಲ್ಲಿ ಹುಡುಗರು ಕಳಿಸಿದ್ದೆ ನಾನೇ. ಮುಖಂದ್ರೆ ಎಲ್ಲರೂ ಕೈಕಾಲು ಮುಖ ತೊಗೊಂಡು ಬರಬೇಕು ಅಂತ ಅಲ್ಲಿ. ಅದಕ್ಕೆ ಎಲ್ಲರೂ ತೊಗೊಂಬಂದ್ಮ್ಯಾಗ ನಮ್ಮ ಹುಡುಗ ತೊಗೊಂಡಿಲ್ಲ ಅಂತ ಹೇಳಿ ಅವನಿಗೆ ಕಳಿಸಿದೆ. ಅಲ್ಲಿ ನಂದಿ ಇದ್ರಿಂದ ನೀರು ಬರ್ತಾ ಇದ್ದಾವೆ ಬಾಯಿ ನಿಂತ. ಸೊ
ಸೊ ಅದಕ್ಕೆ ನಮ್ಮ ಹುಡುಗ ಕಳಿಸಿದ್ದೆ, ನಮ್ಮ ಹುಡುಗ ತೊಳ್ಕೊಂಬಂದು ನೋಡಿ ಅಲ್ಲಿ ಒಂದು ಸಲ ವ್ಯೂ. ಆಮೇಲೆ ಹೋದಿವಿ, ಮ್ಯಾಕ್ ಹೋಗೋಣ ಅಂತ ಹೋಗಿದ್ದೀವಿ. ಹಾಗೆ ವ್ಯೂ ತೋರಿಸ್ತಾ ಇದೆ ನಾನು. ನೋಡಿ ಎಷ್ಟು ಗ್ರೀನ್ ಐತೆ, ಎಷ್ಟು ಇದೈತೆ ಅಂತ. ನಂದೇ ಒಬ್ಬರದ್ದು ಯಾಕೆ ತೆಗಿಬೇಕು, ಎಲ್ಲರದ್ದು ತೆಗಿಬೇಕು ಅಂತ ಇತ್ತು. ಮತ್ತು ಎಲ್ಲರದ್ದು ಫೋಟೋಸ್ ತೆಗಿಬೇಕು ಅಂದರೆ ಎಲ್ಲರೂ ಡಿವೈಡ್ ಆಗಿಬಿಟ್ಟಿದ್ದೀವಿ. ಒಬ್ಬರೊಬ್ಬರು ಒಂದೊಂದು ಕಡೆ ಹೋಗ್ಬಿಟ್ಟಿದ್ರು. ನಮ್ಮ ಆಂಟಿ ನಮ್ಮ ಆಂಟಿ ಅಂತೀನಿ, ನಮ್ಮ ಮೇಡಮ್ ಅವರು ಎಲ್ಲರೂ ಒಬ್ಬರೊಬ್ಬರು ಒಂದೊಂದು ಕಡೆ ಹೋದರೆ ನಾನು ಫ್ರೆಂಡು ಇನ್ನೂ ಒಂದು 4-5 ಫ್ರೆಂಡ್ಸು ಮ್ಯಾಗಿದ್ದರು, ಇನ್ನೂ ಹೋಗ್ತಾಯಿದ್ರು. ಹಾಗೆ ವ್ಯೂಸ್ ತೋರಿಸ್ತಾ ಹೋಗ್ತಾಯಿದೆ. ಎಷ್ಟು ಗ್ರೀನ್ ಇದೆ ಅಂತಂದರೆ ಅದು ದೇವಸ್ಥಾನದಲ್ಲಿ ಭಾಳ ಗ್ರೀನ್. ಮಂಗಳೂರು ಅಂದರೆ ಇಷ್ಟು ಗ್ರೀನ್ ಇರುತ್ತೆ ಅಂತ ನಾನೇ ಫಸ್ಟ್ ಟೈಮ್ ಅಂದ್ಕೊಂಡಿದ್ದು. ಫಸ್ಟ್ ಟೈಮ್ ವಿಸಿಟ್ ಮಾಡಿದೆ. ಹೀಗೆ ಎಷ್ಟು ಗ್ರೀನ್ ಇದೆ ನೋಡಿ ನೀವು. ನೋಡಿ ನಮ್ಮ ಹುಡುಗನ ಫೋಟೋ ತೋರಿಸ್ತಾ ಇದ್ದಿಲ್ಲ, ನಾನು ವ್ಯೂ ತೋರಿಸ್ತಾ ಇದ್ದೆ, ಅದು ಫೋಟೋನ ಕ್ಯಾಚ್ ಆಗಿಬಿಡುತ್ತೆ. ಹಾಗೆ ನೋಡಿ ನಮ್ಮ ಫ್ರೆಂಡ್ ಸರ್ಕಲ್ನಾಗೆ ಎಲ್ಲ ನಾವು ಇಷ್ಟು ಜನನೇ ನಾವು ಮ್ಯಾಗೆ ಹೋಗಿದ್ದೆವು. ಕೆಳಗಿನ ನಮ್ಮ ಮೇಡಮ್ ಅವ್ರು ಇನ್ನೂ ಕೆಳಗೆ ಇದ್ದರು, ಅವ್ರಿನ್ನ ಬರ್ತಾಯಿದ್ರು. ಹಾಗೆ ನಾವು ಹೋಗಿ ಫಸ್ಟ್ ನೋಡಿ ಬರೋಣ ಅಂತ ನಾವೇ ಹೋಗಿದ್ದೀವಿ. ಎಷ್ಟು ಇದ್ದಾವೆ ಅಂತ ನೋಡ್ರಿ, ಈಗ ಎಷ್ಟು ಹಂಗಿದೆ. ಅದು ಎಷ್ಟು ಸ್ಟೆಪ್ ಇದಾವೆ ಅಂತಂದರೆ ಫುಲ್ಲು ಅಲ್ಲಿಂದ ಮ್ಯಾಗೆ ಹೋಗಿ ಮತ್ತೆ ಈ ಸೈಡ್ನು ಮ್ಯಾಗಿದ್ದವು, ಅಷ್ಟು ಸ್ಟೆಪ್ ಇದ್ದವು. ನಮ್ಮ ಫ್ರೆಂಡ್ ಅಂದಳು, ನಾವು ಅಷ್ಟು ದೂರ ಹೋಗೋಕ್ಕಾಗಲ್ಲ, ಇಲ್ಲೇ ಸೆಲ್ಫಿ ತೆಗಿ ಅಂತ. ಆಕಿನ ಸೆಲ್ಫಿ ತೆಗಿತಾ, ನನ್ನ ಫೋಟೋ ತೆಗಿತಾ. ಹಾಗೆ ಅಷ್ಟು ಮ್ಯಾಗೆ ಹೋದ್ಮೇಲೆ ಅಲ್ಲಿ ಇರೋದು ಮಠ ಅಷ್ಟೇ, ಮಠ ನೋಡೋಕೆ ಅಷ್ಟೇ ಹೋಗೋದು. ಅದೇ ಅಷ್ಟು ಮ್ಯಾಗೆ ಅಂತ ನಾವೇ ಬಂದುಬಿಟ್ಟಿವಿ ಲಾಸ್ಟಿಗೆ. ನಮ್ಮ ಮೇಡಮ್ ಅವರೆಲ್ಲ ಹೋಗಿದ್ರು, ನಾವು ಹೋಗಿಲ್ಲ. ಮತ್ತು ಫೋಟೋ ತೆಗ್ದೀವಿ ಸ್ವಲ್ಪ. ಹಾಗೆ ಅಲ್ಲೇ ವ್ಯೂ ಇದ್ವಲ್ಲ, ನಮ್ಮ ಮೇಡಮ್ ಅವರು ಮ್ಯಾಗೆ ಹೋಗಿ, ನಮ್ಮ ಸರ್ ಅವರೆಲ್ಲ ಮ್ಯಾಗೆ ಹೋಗಿ ಬರತ್ತನ ನಾವೇನು ಮಾಡೋಣ ಅಂತ 1-2-3 ರೀಲ್ಸ್ ಮಾಡಿದ್ದೀವಿ. ಹಾಗೆ ರೆಕಾರ್ಡ್ ಮಾಡಿ ಎಲ್ಲ ವೀಡಿಯೋ ಮಾಡಿದ್ದೀವಿ. ಎಷ್ಟು ಗ್ರೀನ್ ಐತೆ ಅಂತ ಎಲ್ಲ ನೋಡೋಕೆ ಎಷ್ಟು ಚಲೋ ಐತೆ ಅಂತಂದರೆ ಒಂದು ಸಲ ವಿಸಿಟ್ ಮಾಡಿರಿ ಮಂಗಳೂರು. ಎಷ್ಟು ಚಲೋ ಐತೆ ಅಂತ ಗೊತ್ತಾಗುತ್ತೆ ನಿಮಗೆ. ಆ ಕಡೆಯಿಂದ ಮಾತನ್ನು ಚಲೋ ಐತೆ. ನನಗೆ ಮಾತು ಭಾಳ ಇದು ಅನಿಸಿತು. ಅಂದರೆ ಚಲೋ ಐತೆ ಗಾರ್ಡನ್ನು ಎಲ್ಲ. ನಮ್ಮ ಫೋಟೋ ನೋಡ್ರಿ. ಇದು ಕಟೀಲು ದೇವಸ್ಥಾನ ಇಲ್ಲ, ಕಟೀಲು ದೇವಸ್ಥಾನ ಅಂತ ಇದು. ಕಟೀಲು ಇನ್ನೊಂದು ದೇವಸ್ಥಾನ ಇದು, ಇನ್ನೊಂದು ದೇವಸ್ಥಾನದ ವ್ಯೂ ಇದು. ಫೋಟೋ ತೆಗಿತಾ ಇದೆ. ಹೀಗೆ ನಾನು ಒಳಗೆ ಹೋಗೋಕ್ಕೆ ಆಗಿಲ್ಲ ನಮ್ಗೆ, ಯಾಕಂದ್ರೆ ನಮಗೆ ಅಲ್ಲೇ ಸುಸ್ತಾಗಿಬಿಟ್ಟಿದೆ. 2 ಟೆಂಪಲ್ ನೋಡಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬೇರೆ ಟೆಂಪಲ್ಗೆ ಬರತ್ತನ ಸುಸ್ತಾಗಿಬಿಟ್ಟಿದ್ವಿ. ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದೀವಿ. ಒಂದು ಅರ್ಧ ಜನ ಮಾತ್ರ ಹೋಗಿದ್ದು ಟೆಂಪಲ್ ಒಳಗೆ. ಅದು ಕ್ಯೂ ನಿಂತು ಒಳಗೆ ಹೋಗಿ ಯಾರು ಇದು ಮಾಡಬೇಕು ಅಂತ ನಾವೇ ಹೋಗಿದ್ದಿಲ್ಲ. ನಾವು ಹೊರಗಿಂದ ವ್ಯೂ ತೆಗ್ದೀವಿ. ನಮ್ಮ ಮೇಡಮ್ ಅವರೆಲ್ಲ ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ದೇವ್ರ ಪ್ರಸಾದ ತಿನ್ಕೊಂಡು ಬಂದಿದ್ದರು. ನಾವೇ ವೇಸ್ಟು ಹೋಗಿ ನಾವು ಮಲ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ. ಹೊರಗಿನ ವ್ಯೂ ನೋಡಿ ನಾನೇ ಅಷ್ಟು ಕ್ಯೂ ನಿಂತಿದ್ದಾರೆ. ಕಟೀಲು ದೇವಸ್ಥಾನ ಇದು, ಕಟೀಲು ದೇವಸ್ಥಾನ ಅಂತ. ಅದಷ್ಟು ನೋಡಿಕೊಂಡು ಹೋಗಿ ಮಲ್ಕೊಂಡ್ಬಿಟ್ಟಿದ್ದೀವಿ ನಾವು. ನಮ್ಮ ಮೇಡಮ್ ಅವರು ಆಮೇಲೆ ಲಾಸ್ಟಿಗೆ ಬರ್ತೀನಿ ಅಂತ ಹೇಳಿದ್ರು. ಅವರೆಲ್ಲ ಊಟ ಮಾಡಿಕೊಂಡು ದೇವ್ರ ಪ್ರಸಾದ ಮಾಡಿಕೊಂಡು ಬಂದರು. ಆಮೇಲೆ ಇಲ್ಲಿಂದು ವ್ಯೂ ಬಸ್ನಲ್ಲಿ ಕುಂತಿದ್ದೀವಿ. ಬಸ್ನಲ್ಲಿ ಕುಂತ ಮ್ಯಾಗ ಎಷ್ಟು ವ್ಯೂ, ಎಷ್ಟು ಗ್ರೀನ್ ಐತೆ ಅಂತಂದರೆ ಮಂಗಳೂರು. ಅಪ್ಪ ಎಲ್ಲ ಕಡೆ ಒಂದು ಮನೆ ಅಂತಂದರೆ ಆ ಮನೆ ಸರೌಂಡಿಂಗ್ ಎಲ್ಲ ಗಿಡಗಳು ನೋಡಿರಿ. ಒಂದೇ ಮನೆ ನಡುವೆ ಇದ್ದರೆ ಅದ್ರ ಸರೌಂಡಿಂಗ್ ಎಲ್ಲ ಫುಲ್ಲು ಗಿಡಗಳು, ಫುಲ್ಲು ಗ್ರೀನ್. ಅಷ್ಟು ಗ್ರೀನ್. ಅಲ್ಲಿ ಹೋದರೆ ಮಾತ್ರ ಸಖತ್ತಾಗೈತೆ. ಒಂದು ಸಲ ವಿಸಿಟ್ ಮಾಡೋಕ್ಕೆ ನಾವು ಗೊತ್ತಾಗ್ತೀವಿ. ಅದಕ್ಕೆ ನಾವು ಹೋಗಿದ್ದು. ಫಸ್ಟ್ ಟೈಮ್ ಹೋಗಿದ್ದೀವಲ್ಲ, ಹೆಂಗಿತ್ತು ಅಂತಂದರೆ ಅಪ್ಪ, ನಾನು ಇದು ಗ್ರೀನ್ ನೋಡೇ ನಂಗೆ ವೀಡಿಯೋ ಮಾಡಬೇಕು ಅಂತ ಅನಿಸಿತ್ತು. ಅದಕ್ಕೆ ಗ್ರೀನ್ ನೋಡಿ ಅನಿಸಿತ್ತು ನೋಡಿ. ಅಷ್ಟು ಭಾರಿ ಅದು. ಎಲ್ಲ ಕಡೆ ಗ್ರೀನ್ ರೀ, ಒಂದೇ ಕಡೆ ಅಂತಲ್ಲ, ಎಲ್ಲ ಕಡೆನೂ ಗ್ರೀನ್ ಇದೆ. ಫುಲ್ಲು ಗ್ರೀನು. ಮಂಗಳೂರು ಫುಲ್ಲು ಗ್ರೀನ್ ನೋಡ್ರಿ, ಎಲ್ಲ ಕಡೆ ಗ್ರೀನ್ ಇದೆ. ಅದಕ್ಕೆ ಇದಿಷ್ಟು ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕೆ ಮಾಡಿದೆ. ನೋಡಿರಿ ಎಷ್ಟು ಗ್ರೀನ್ ಇದೆ. ಮನೆ ಮಾತ್ರ ಒಂದು ಮನೆ ಇದ್ದರೆ ಅದ್ರ ಸರೌಂಡಿಂಗ್ ಗಿಡಗಳು, ಒಂದು ಮನೆ ಒಂದು ಸರೌಂಡಿಂಗ್ ಗಿಡಗಳು, ಈ ಥರ ಮನೆಗಳು ಈ ಸೈಡ್ ನೋಡಿ ಹೆಂಗೈತೆ ಅಂತ. ಅದಕ್ಕೆ ನಾನು ಕಿಟಕಿಯಲ್ಲಿ ಕುಂತಿದ್ದೇವೆ ನಮ್ಮ ಅಕ್ಕ. ಅದಕ್ಕೆ ನಾನು ಈ ಕಡೆ ಚಿಕ್ಕ ತೋಟ ತೆಗೆದೆ, ರೋಡ್ ತೆಗೆದೆ. ಹಾಗೆ ಎಷ್ಟು ಗ್ರೀನ್, 2 ಸೈಡ್ ಗ್ರೀನ್ ಇದೆ, ಒಂದೇ ಸೈಡ್ ಅಂತ ಏನಿಲ್ಲ. ಬಸ್ನಾಗ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು ನೋಡ್ರಿ ಆ ಟೈಮಿಗೆ. ನಾನು ಒಬ್ಬಕ್ಕಿನೇ ಎಚ್ಚರಿಕಿದ್ದೆ. ನಾನು ನಮ್ಮ ಸರ್ ಅವರು ನಮ್ಮ ಮೇಡಮ್ ಅವರು ಅಷ್ಟೇ ಎಚ್ಚರಿಕಿದ್ದೀವಿ. ಅವಾಗ ತೊಗೊಂಡಿದ್ದು ವೀಡಿಯೋ. ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು ಮಧ್ಯಾಹ್ನ ಟೈಮಲ್ಲಿ. ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ, ಬೀಚಿಗೆ ಹೋಗ್ತಾಯಿದ್ದೀವಿ. ಅದಕ್ಕೆ ಎಲ್ಲರೂ ಮಲ್ಕೊಂಡಿದ್ದೀವಿ. ಯಾಕಂದರೆ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದು ಇರ್ತದೆ. ಅಲ್ಲಿ ಹೋಗಿ ಡ್ಯಾನ್ಸ್ ಅಂತಕ್ಕಿಂತ ಏನದ ಈಜಾಡೋದು ಇರ್ತದೆ ಅಂತ ಹೇಳ್ಕೇಸಿ ಅವರೆಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು. ನಾನೇ ಒಂದು ಸಲ ಗ್ರೀನ್ ಫೋಟೋ ತೆಗಮ್ಮ, ಇದು ನೋಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಭಾರಿ ಇತ್ತು. ಅದಕ್ಕೆ ಫೋಟೋನೇ ತೆಗೆದೆ, ಒಂದು ವೀಡಿಯೋನೇ ಮಾಡೋಣ, ಎಲ್ಲರಿಗೂ ತೋರ್ಸೋಕ್ಕೂ ಆಗುತ್ತೆ ಅಂತ ಹೇಳ್ಕೇಸಿ ಮಾಡಿದೆ. ಅವರೆಲ್ಲ ಮಲ್ಕೊಂಡ್ಮ್ಯಾಗೆ ನಾನು ಮಾಡಿದ್ದಿದ್ದು ವೀಡಿಯೋ. ನೋಡಿರಿ ಹೆಂಗೈತೆ ಗ್ರೀನು ಅಂತ. ನೋಡಿರಿ, ಒಂದು
ಒಂದೊಂದು ಮನೆಯೂ ಕಾಣಿಸ್ತಾ ಇದಾವಲ್ಲ, ಒಂದು ಮನೆ ಅಂದರೆ ಒಂದು ಸರೌಂಡಿಂಗ್ ಒಂದಿಷ್ಟು ಗಿಡಗಳು, ಎಳಿನೀರು ಗಿಡಗಳು ಅಂದರೆ ತುಂಬ ಇದೆ ನೋಡಿ. ಇಲ್ಲಿ ಎಳೆನೀರು ಫ್ರೀ ಇರ್ಬೋದು ನನಗೆ ಅನ್ಸ್ಮಟ್ಟಿಗೆ. ಒಂದು ಸಲ ಬಂದು ನೋಡಿ ಕೇಳ್ರಿ. ಮಂಗಳೂರು ಏನು ಫೇಮಸ್ಸು ಬೀಚಲ್ಲಿ ಅಂತಂದ್ರೂ ಆಲ್ಮೋಸ್ಟ್ ಫಿಶ್ ಫೇಮಸ್ ಅಂತೆ. ನಾನು ಕೇಳಿದ ಪ್ರಕಾರ ಮಂಗಳೂರಲ್ಲಿ ಫೇಮಸ್ ಅಂದರೆ ಫಿಶ್ ಫ್ರೈ. ಯಾರು ತಿಂತಾರೋ ಅವ್ರು ತಿನ್ನೋಕ್ಕೆ ಬಟ್ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿರಿ ಅಲ್ಲಿ ಮನೆಗಳು ನೋಡಿರಿ, ಸರೌಂಡಿಂಗ್ ಮನೆಗಳು ಪ್ಲಸ್ ಗಿಡಗಳು ನೋಡಿರಿ. ಅದಕ್ಕೆ ಅದು ತೆಗೆದಿದ್ದು ಫೋಟೋ. ಇದಿಷ್ಟು ವೀಡಿಯೋ ಮಾಡೋಕ್ಕೆ ಕಾರಣ ಅದೇ ನನಗೆ. ಒಂದು ಮನೆ ಅಂದರೆ ಅದು ಸರೌಂಡಿಂಗ್ ಗಿಡಗಳು ನೋಡಿರಿ. ಅಪ್ಪ ನನ್ನ ನೋಡೋಕ್ಕೆ ಇದಾಗ್ತಾಯಿಲ್ಲ, ಅಷ್ಟು ಭಾರಿ ಗಿಡಗಳು ಇರ್ಲಕ್ಕ. ಏನೋ ಒಂದು ಪ್ಲೇಸ್ ಇದ್ದರೆ ಆ ಪ್ಲೇಸಿಗೆ ಗಿಡ ಇಲ್ಲ ಅನ್ನಂಗಿಲ್ಲ ನೋಡಿ. ನಮ್ಮ ಮೈಸೂರಿಗಿಂತ ಒಂದು ಟೈಮ್ ಇದು ಮಂಗಳೂರು ಗ್ರೀನಲ್ಲಿ ಭಾರಿ ಅಂತ ಅನ್ನಿಸ್ತು ನನಗೆ. ಹಿಂಗೈತೆ ನಮ್ಮ ಭಾಷೆ ಸ್ವಲ್ಪ ಚೇಂಜ್ ಐತೆ, ಏನು ಅನ್ಕೋಬೇಡ್ರಿ. ನಮ್ಮ ಉತ್ತರ ಕರ್ನಾಟಕ ಭಾಷೆ. ನಾವಿರೋದು ಗುಲ್ಬರ್ಗ ಅಲ್ಲ, ಗುಲ್ಬರ್ಗ ನಿಂತು ಬಂದು ಮೈಸೂರಿನ ಸೆಟಲ್ ಆಗಿದ್ದೀವಿ. ನೋಡಿ ಎಷ್ಟು ಗ್ರೀನ್ ಐತೆ ಅಂತ ನೋಡಿ. ಸೇಮ್ ಪಿಕ್ ಸೇಮ್ ವಿಡಿಯೋ ಎಲ್ಲ ನೋಡಿ. ಇದು ಸ್ಲೋ ಆಗಿ ಇದು ಮಾಡ್ತಿದ್ವಿ. ಬೀಚಿಗೆ ಹೋಗ್ತಾಯಿದ್ವಲ್ಲ ಆ ಟೈಮಿಗೆ ಬೀಚಲ್ಲಿ ಹೋಗಬೇಕು, ಬೀಚಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ ಭಾಳ ಎಕ್ಸೈಟೆಡ್ ಫುಲ್ಲು ಎಲ್ಲರೂ. ಅದಕ್ಕೆಲ್ಲರೂ ಮಲ್ಕೊಂಡು ಆಮೇಲೆ ಎದ್ದು ಹೋಗೋಣ ಅಂತ ಎಲ್ಲರೂ ಫುಲ್ಲು ಊಟ ಮಾಡಿ ಫುಲ್ಲು ಇದಾಗಿಬಿಟ್ಟಿದ್ರು. ಎಲ್ಲ ನಿದ್ದೆ ಮಾಡ್ತಾ ಇದ್ದರು. ನಾನೇ ಫೋಟೋ ಎಷ್ಟು ಕರೆಕ್ಟಾಗಿ ವೀಡಿಯೋ ಬರ್ತಾಯಿದೆ ಅಂತಂದರೆ ಯಾವ ಥರ ಅಂತಂದರೆ ನೋಡಿ. ಎದಕ್ಕೆ ಮಾಡಿ ನೀವು ರೋಡು ಪ್ಲೇಸು ಅಂತಂದರೆ ಇಷ್ಟು ಗ್ರೀನ್ ಇದೆ ಅಲ್ಲ, ಹೆಂಗೈತೆ ನೋಡಿ ಅಂತ. ಈ ಕಡೆ ನೋಡಿದ್ರೆ ಎಳೆನೀರು ಗಿಡಗಳು, ಈ ಕಡೆ ನೋಡಿದ್ರೆ ಗಿಡಗಳು. ಯಾವ ಕಡೆಯೂ ಒಂದು ಕಡೆ ವೇಸ್ಟ್ ಇಲ್ಲ ಅನ್ನೋ ಜಾಗನೇ ಇಲ್ಲ. ಅಷ್ಟು ಗ್ರೀನ್ ಇದೆ. ಅದಕ್ಕೆ ಮಾಡಿದ್ದು ತೋರ್ಸೋಕ್ಕೆ ಅಂತ ಮಾಡಿದ್ದು. ಇದು ಮಾಡಿ ಹಾಕಬೇಕು 2 ಡೇಸ್ ಆಗೇ ಇಲ್ಲ ಮಾಡಿ ಹಾಕಿ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಒಂದ್ಸಲ ಟೈಮ್ ಇದು ಮಾಡಿ ಒಂದ್ಸಲ ವಿಡಿಯೋ ಪೂರ್ತಿ ನೋಡಿರಿ ಹೆಂಗೈತಿ ಅಂತ. ನಾನು ಬೇಕು ಅಂತ ಏನು ಮಾಡಿಲ್ಲ. ವ್ಯೂಸ್ ನೋಡಿ ವಿಡಿಯೋ ನೋಡಬೇಕು ಅಂತ ನನ್ನ ಕ್ಲಾಸಲ್ಲಿ ಎಲ್ಲರೂ ನೋಡಬೇಕು, ನನ್ನ ಇನ್ಸ್ಟಿಟ್ಯೂಟ್ ಅಂತ ಎಲ್ಲರೂ ನೋಡಬೇಕು ಅಂತ ಮಾಡಿದ್ದು. ಇದಕ್ಕೆಲ್ಲ ಗ್ರೂಪಲ್ಲಿ ಹಾಕ್ತೀನಿ, ಅದಕ್ಕೆ ನೋಡಬೇಕು ಅಂತ ಮಾಡಿದ್ದೆ. ಇದು ಮಾಡಿದ ಮ್ಯಾಗ ಬೀಚಿಗೆ ಹೋಗಿದ್ದೆ. ಬೀಚಿಗೆ ಹೋಗಿ ವಿಡಿಯೋ ಅದು ಮಾಡಿದ್ವಿ ಅಂತಂದು ಮುಗಿಸ್ಕೊಂಡು ಮಾಡಿದ್ವಿ. ಎಲ್ಲ ವ್ಯೂ ನಾವು ಬೀಚಿಗೆ ಹೋಗೋ ಟೈಮಿಗೆ ವ್ಯೂ ಇದೆ ಮಂಗಳೂರಿಗೆ. ಈಗ ಬೀಚಿಗೆ ಬಂದುಬಿಟ್ಟಿವಿ. ಬೀಚಿಗೆ ಬಂದಮೇಲೆ ಬೀಚ್ ಬಂದಿದ್ದು ಫೋಟೋಸ್ ತಗೊಂಡಿವಿ. ಹುಡುಗ ನೋಡಿ ಏನು ಬರಿತಾ ಇದ್ದಾನೆ, ಏನು ಫೋಟೋ ತೆಗಿತಾ ಇದ್ದಾನೆ, ಏನು ಇಲ್ಲ ಅನ್ನೋಲ್ಲ. ನೀರು ಹೋಗಿದ್ರೆ ತಕ್ಷಣ ಬರೆಯೋದೇ ರಾಮ್ ಅಂತ ಬರಿತಾ ಇದ್ದಾನೆ. ರಾಮ್ ಬರೋದ್ರೆ ನೀರು ಬರಲ್ಲ ಏನೋ अच्छा से लिखे हो गाड़ा लिखे यहाँ लिखे ಬೀಚಿಗೆ ಬಂದ್ವಿ. ಬೀಚ್ ವ್ಯೂ वैसा नहीं विराट ಅವ್ನಿಗೆ ಬರಿಬೇಡ ಅಂತ ನಾನೇ ಬರೀ यहाँ नहीं रुक ये पहले जान दे ಹೋದ್ಮೇಲೆ ಬರಿಯೋ ಅಂತ ನೋಡಿ. ನಾವು ಬೀಚಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಅದು ಬೀಚ್ ಸ್ನಾನ ಹೋಗ್ಬೇಕು ಅಂತ ಎಲ್ಲರೂ ಹೋಗ್ಬಿಟ್ಟಿದ್ರು. ನಾವೇ ಆಟ ಆಡ್ತಿದ್ವಿ. ಎಲ್ಲರೂ ಒಳಗೆ ಎಲ್ಲರೂ ಒಳಗೆ ನಾವೇ ಹೊರಗೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಬಂದ್ಬಿಡ್ತಾ ಇತ್ತು. ಇದು ಬೀಚ್ ಆದಮೇಲೆ ಫೋಟೋ ತೆಗೆದೇವಿ. ಲಾಸ್ಟ್ ಎಂಡಿಂಗಲ್ಲಿ ಫೋಟೋ ತೆಗೆದೇವಿ. ಟೀ ಅದು ಕುಡಿದ್ಮ್ಯಾಗ ನೈಟ್ ಊಟಕ್ಕೆ ಅಂತ ಅಲ್ಲಿ ನಿಂದ್ರಿಸಿದ್ದೀವಿ. 2 ಟೈಮ್ ಊಟ ಎಲ್ಲ ಚಲೋ ಇತ್ತು. ಒಂದು ಸಲ ವಿಸಿಟ್ ಮಾಡಿ. ಎಲ್ಲರಿಗೆ ಧನ್ಯವಾದಗಳು. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಎಲ್ಲ